ಹಾಯ್, ನಾನಿವತ್ತು ನಿಮ್ಗೆ ತೋರಿಸ್ತಿರೋ ಪ್ಲೇಸು. ಈ ಪ್ಲೇಸ್ ಎಲ್ರಿಗೂ ತುಂಬಾ ಕುತೂಹಲ ಇದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಈ ಜಾಗ ತೋರಿಸಿ ನೋಡ್ಬೇಕು ಅಂತ. ಯಾಕಂದ್ರೆ ಈ ಪ್ಲೇಸ್ ಬಗ್ಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಜಾಸ್ತಿ. ಎಲ್ಲ ಧರ್ಮಸ್ಥಳಕ್ಕೆ ಬರ್ತೀರಾ, ಆದ್ರೆ ಈ ಪ್ಲೇಸ್ ನೋಡಿರೋದು ತುಂಬಾ ಕಡಿಮೆ ಜನ. ಅದರಲ್ಲೂ ಹೆಂಗಸ್ರಂತೂ ಇಲ್ಲಿ ಮೇಲ್ ಹೋಗಂಗೆ ಇಲ್ಲ. ಬರೀ ಏನಂದ್ರೆ ಅಲ್ಲಿ ನಿಷ್ಠೆಯಿಂದ ಇರಬೇಕು, ಸುಳ್ಳು ಏನು ಹೇಳ್ಕೊಡ್ದು ಅಂತೋ ಪ್ಲೇಸ್ ಅದು. ನಾನಿವತ್ತು ಆ ಪ್ಲೇಸ್ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ. ನಾನಿವತ್ತು ಹೋಗ್ತಿರೋದು ಅಣ್ಣಪ್ಪ ಸ್ವಾಮಿ ಬೆಟ್ಟ. ಇದು ಧರ್ಮಸ್ಥಳ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ. ಇವತ್ತು ಹೋಗಿ ನಾನು ನಿಮ್ಗೆ ಆ ಪ್ಲೇಸ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ಈ ಅಣ್ಣಪ್ಪ ಬಗ್ಗೆ ನಿಮಗೆ ಶಾರ್ಟಾಗಿ ಒಂದು ಸ್ಟೋರಿ ಹೇಳ್ತೀನಿ. ಇದು ಹೆಂಗೆ ಬಂತು ಇಲ್ಲಿ ಅಂತ. ಈ ಅಣ್ಣಪ್ಪ ಆಗ ಸುಮಾರು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕದ್ರಿಯಿಂದ ಪವಿತ್ರ ಶಿವಲಿಂಗ ತರಬೇಕಾಗಿತ್ತು. ಆದರೆ ಅದನ್ನು ತರೋಕ್ಕೆ ತುಂಬ ಅಸಾಧ್ಯ, ಯಾರೂ ಹೋಗ್ತಿರಿಲ್ಲ. ಯಾಕಂದರೆ ಅದು ತುಂಬ ಕಾಡಿತ್ತು, ಪ್ರಾಣಿಗಳಿದ್ವು, ಹೋಗೋರು ವಾಪಸ್ ಬರಲ್ಲ ಅಂತ. ಆದರೆ ಅದೇ ಸಮಯದಲ್ಲಿ ಒಬ್ಬ ಯುವ ಯೋಧ ಮನೆಗೆ ಬಂದು ಹೇಳಿದ್ನಂತೆ, ಶಿವಲಿಂಗ ನಾನು ತಂದು ಕೊಡ್ತೇನೆ, ನನ್ನ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಬಂದು ಹೇಳಿದ್ರಂತೆ. ಆ ರಾತ್ರಿ ಅವರು ಕದ್ರಿಗೆ ತೆರಳಿ ದೈವಿ ಶಕ್ತಿ ಶಿವಲಿಂಗನ ಹೊತ್ತು ತಗೊಂಬಂದು ಇಲ್ಲಿ ಕೊಡ್ತಾರೆ. ಆಗ ಅದು ಶಿವಲಿಂಗ ತಂದಿರೋದಕ್ಕೆ ಬೆಳಗ್ಗೆ ಆಶ್ಚರ್ಯದಿಂದ ಅವರು ಧನ್ಯವಾದ ಹೇಳೋದಕ್ಕೆ ಹೋಗ್ತಾರೆ. ಆ ಯುವಕ ಅಲ್ಲಿಂದ ನಿಜವಾದ ರೂಪ ಬದಲಾಗಿತ್ತು. ಆಗ ಅವರಂತಾರೆ, ನಾನು ನಿಮ್ಮ ರಕ್ಷಕ ಅಣ್ಣಪ್ಪ ಪಂಜುರ್ಲಿ ದೇವ. ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿಯಾಗಿ ಪೂಜಿಸಲು ಪಡುತ್ತೇನೆ ಅಂತೇಳಿ ಅವರು ಆಗ ಅಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಇಲ್ಲಿ ಮಂಜುನಾಥ ಸ್ವಾಮಿ ಬಂದು ತುಂಬ ಶಾಂತ. ಈ ಅಣ್ಣಪ್ಪ ಸ್ವಾಮಿ ಕೋಪ ಜಾಸ್ತಿ. ಯಾರೇ ಏನೇ ತಪ್ಪು ಮಾಡಿದ್ರು ಅದಕ್ಕೆಲ್ಲ ಶಿಕ್ಷೆ ಕೊಡೋದು ಅಣ್ಣಪ್ಪ ಸ್ವಾಮಿ. ಇಲ್ಲೇನಿದ್ರು ಧರ್ಮಸ್ಥಳ ಅಂದರೆ ನಿಮ್ಗೆ ಗೊತ್ತು, ಧರ್ಮ ಇರೋ ಸ್ಥಳ ಅಂತ. ಈ ಧರ್ಮಸ್ಥಳದಲ್ಲಿ ಯಾವುದೇ ಸುಳ್ಳು ಆ ಥರ ಏನೂ ಹೇಳ್ಕೊಡ್ದು, ಅದನ್ನೆಲ್ಲ ಕಾಪಾಡ್ತಾ ಇರೋದು ಅಣ್ಣಪ್ಪ ಸ್ವಾಮಿ. ನಾನಿವತ್ತು ನಿಮ್ಗೆ ಆ ಪ್ಲೇಸ್ ತೋರಿಸ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ, ನಾನು ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೇಗೆ ರೀಚ್ ಆದ, ನಾನು ಧರ್ಮಸ್ಥಳ ಎಲ್ಲ ತೋರಿಸಿದೆ. ಇವತ್ತು ಅಣ್ಣಪ್ಪ ಸ್ವಾಮಿನ ಹೋಗಿ ನೋಡೋಣ. ಧರ್ಮಸ್ಥಳ ದರ್ಶನ ಆಯಿತು. ಇನ್ನು ಬೆಳಗ್ಗೆಯಿಂದ ಇನ್ನೂ ಏನೂ ಊಟ ಮಾಡಿಲ್ಲ. ದರ್ಶನ ಆದಮೇಲೆ ಊಟ ಮಾಡೋಣ ಅಂತಿದ್ದೆ. ಇಲ್ಲಿ ಯಾವುದಾದ್ರೂ ಹೋಟ್ಲು ಹೋಗಿ ನೋಡೋಣ ಬನ್ನಿ. ನೋಡಿ, ಹೋಟ್ಲ್ ಹತ್ರ ಬಂದೆ. ಇದು ಧರ್ಮಸ್ಥಳ ಅಂದರೆ ರೂಮ್ಸ್ ಇದೆ ಅಲ್ಲಿ. ನೀವು ಎಂಟ್ರೆನ್ಸಿಂದ ಬಂದರೆ ಆ ರೂಮ್ಸ್ ಹತ್ರ ಇದು ಇತ್ತು ಹೋಟ್ಲು. ನಾನು ಪಲಾವ್ ತಗೊಂಡೆ. ಪಲಾವ್ ಜೊತೆ ನೋಡಿ ಅನ್ನ ಉದುರುದ್ರಾಗಿದೆ. ಪಲಾವ್ ಜೊತೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ದೋಸೆ ಇದೆ ನೋಡಿ. ದೋಸೆ ನೋಡೋಣ ಹೇಗಿದೆ ಅಂತ. ಅದ್ರ ಜೊತೆ ಚಟ್ನಿ ಸಾಂಬಾರು ಕೊಟ್ಟಿದ್ದಾರೆ, ಮತ್ತು ಒಂದು ವಡೆ ಕೊಟ್ಟಿದ್ದಾರೆ. ಮತ್ತು ಇಡ್ಲಿ ನೋಡೋಣ ಹೇಗಿದೆ ಅಂತ. ಇಡ್ಲಿಗೂ ಚಟ್ನಿ ಕೊಟ್ಟಿದ್ದಾರೆ. ಇಡ್ಲಿ ಏನೋ ಸ್ಮೂತ್ ಇಲ್ಲ, ಗಟ್ಟಿ ಅನ್ನಿಸ್ತಿದೆ. ತಿಂದು ನೋಡೋಣ. ಏನು ಹೇಳ್ಕೊಳೋ ಥರ ಏನಿಲ್ಲ. ವಡೆ ನೋಡೋಣ. ಯಾಕಂದರೆ ದೇವಸ್ಥಾನಗಳ ಹತ್ರ ಎಲ್ಲ ಬಂದರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ತಿನ್ನೋದಕ್ಕಾಗಲ್ಲ, ಯಾವ್ದು ಸಿಗುತ್ತೋ ಅದು ತಿನ್ನಬೇಕು. ಮಸಾಲೆ ದೋಸೆ. ಇದು ಪಲಾವು ಏನಷ್ಟು ಪರವಾಗಿಲ್ಲ, ತಿನ್ಬೋದು. ಚಟ್ನಿ ತುಂಬ ನೀರಿದೆ. ಚಟ್ನಿಗೆ ಬರೀ ನೀರೇ ಹಾಕಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಪಲಾವ್ ಜೊತೆ ಒಂದು ಬಜ್ಜಿ ಕೊಟ್ಟಿದ್ದಾರೆ. ಏನೋ ಯಾವುದೋ ಒಂದು ತಿನ್ಬೇಕು, ಇನ್ನೇನು ಮಾಡೋದಕ್ಕಾಗಲ್ಲ. ನಾನು ಇಷ್ಟು ದಿನದಿಂದ ಬರ್ತಾಯಿದ್ದೆ. ಇದು ಅಣ್ಣಪ್ಪ ಬೆಟ್ಟ ಯಾವತ್ತೂ ಹೋಗಿರಲಿಲ್ಲ. ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಹೋಗಿ ನೋಡಬೇಕು ಹೇಗಿದೆ ಅಂತ. ನೋಡಿ ಬಂದೆ, ಅಣ್ಣಪ್ಪ ಬೆಟ್ಟ ಹತ್ರ ಇದೆ, ಮೇಲೆ ಹೋಗಬೇಕು. ನೋಡಿ ನಿಮ್ಗೆ ಇಲ್ಲಿಂದ ಅಲ್ಲಿ ಆ ಕಡೆ ಧರ್ಮಸ್ಥಳ ದೇವಸ್ಥಾನ ಇರೋದು, ಅಲ್ಲಿ ಬರುತ್ತಾ ದೇವಸ್ಥಾನ. ಮತ್ತು ಅದು ಎಂಟ್ರೆನ್ಸು. ನಾವು ಬಸ್ಸಲ್ಲಿ ಬಂದರೆ ನೋಡಿ ಇವೆಲ್ಲ ರೂಮ್ಸು. ಇದು ಪೂರ್ತಿ ರೂಮ್ಸೇ ಇದು. ನೋಡಿ ಅದು ಅಣ್ಣಪ್ಪ ಬೆಟ್ಟ. ಆ ಮೇಲೆ ಮೆಟ್ಲೆಕ್ಕಬೇಕು, ಮೆಟ್ಲೆಕ್ಕೆ ಹೋಗಬೇಕು. ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ ಇದು ಏನಂದರೆ ಹೆಂಗಸ್ರು ಹೋಗಂಗಿಲ್ಲ. ಇಲ್ಲಿ ಕೆಳಗೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಕೆಳಗೆ ಮಾಡ್ತಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಮೆಟ್ಲು ನೋಡಿ ಹೇಗಿದೆ. ಇದು ಆದಮೇಲೆ ಇದ್ರ ಆಪೋಸಿಟ್ಟೇ ಬಾಹುಬಲಿ ಇರೋದು, ಬಾಹುಬಲಿ ಬೆಟ್ಟ. ಅದೂ ಇದೇ ಥರ. ಅದು ಮೆಟ್ಲು ಇದಕ್ಕಿಂತ ತುಂಬ ಜಾಸ್ತಿ ಇದೆ, ಏಕಬೇಕು. ಅದು ಹೋಗಿ ತೋರಿಸ್ತೀನಿ ನಾನು.
ಮೊದಲು ಬನ್ನಿ ಇದು ಹೋಗಿ ನೋಡೋಣ. ನೋಡಿ ಸುತ್ತ ಎಲ್ಲ ಪೂರ್ತಿ ಮರ ಗಿಡ ಇದೆ. ಇದು ಬೆಟ್ಟ, ಈ ಬೆಟ್ಟದ ಮೇಲೇ ಈಗ ಹೋಗ್ಲಿ ಅಂತ ಮೆಟ್ಲು ಮಾಡಿಕ್ಕಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ನೋಡಿ ಕೆಳಗೆ ತೋರಿಸ್ತೀನಿ ನಿಮ್ಗೆ. ನೋಡಿ ನಾನೀಗ ಬಂದಿದ್ದು ಅಲ್ಲಿ ಕೆಳಗೆ, ಅಲ್ಲಿಂದ ನಾನು ಬಂದೆ. ಈಗ ಮೇಲೋಗಿ ನೋಡೋಣ ಹೇಗಿದೆ ಅಂತ. ನೀವು ಎಲ್ಲ ನಾನು ಧರ್ಮಸ್ಥಳ ಇದು ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಬಂದೆ ವಿಡಿಯೋ, ಅದು ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು. ಇನ್ನು ಇದೇ ಥರ ನಿಮ್ಗೆ ಯಾವ ಪ್ಲೇಸ್ ವೀಡಿಯೋ ಮಾಡಬೇಕು ಅಂತೇಳಿ ಅದನ್ನು ವೀಡಿಯೋ ಮಾಡ್ತೀನಿ ನಾನು. ಕಮೆಂಟಲ್ಲಿ ನಂಗೆ ತಿಳಿಸಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಹೀಗೆ ಮೇಲೆ ಹೋಗೋಣ. ಇದೆಲ್ಲ ಮರ ಎಲ್ಲ ಒಂದೇ ಥರ ಇದೆ, ಈ ಸೈಡಲ್ಲಿ ಹಾಕಿರೋದೆಲ್ಲ ಏನು ಮರ ಅಂತ ಗೊತ್ತಿಲ್ಲ ನಂಗೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಯಾವ ಮರ ಅಂತ ಗೊತ್ತಿಲ್ಲ. ಇದು ಮೆಟ್ಲೆಕ್ಕದು ಸ್ವಲ್ಪ ಕಷ್ಟನೇ, ಯಾಕಂದರೆ ಇದು ಈ ಥರ ಹಿಂಗೆ ಹೈಟ್ ಬರುತ್ತೆ. ಇದು ಅದು ಸ್ವಲ್ಪ ಎಕ್ಕದ ಕಷ್ಟನೇ ಆಗುತ್ತೆ. ನೋಡಿ ಬಂದೆ, ಇದೇ ಅಣ್ಣಪ್ಪ ಸ್ವಾಮಿ ಇರೋ ಪ್ಲೇಸು. ಇದೆಲ್ಲ ತುಂಬ ಅಂದರೆ ಈ ದೇವಸ್ಥಾನದ್ದು ಸ್ಟ್ರಕ್ಚರೇ ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ ಹೆಂಚಿದೆ ಮೇಲ್ಪೂರ್ತಿ, ಈ ವೈಟು ಬ್ಲ್ಯಾಕ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕೆಳಗೆ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ವೈಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ರೆಡ್ಡು ಹೆಂಚು ಹಾಕಿದ್ದಾರೆ. ಎಲ್ಲ ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೇ ಥರ ಒಂದು ತುಂಬ ಇದೆ ಇಲ್ಲಿ. ನೋಡಿ ಅಲ್ಲೊಂದೇನೋ ಇದೆ. ಇಲ್ಲಿ ಬಂದರೆ ಸೈಲೆಂಟಾಗಿರಬೇಕು, ಗಲಾಟೆ ಎಲ್ಲ ಮಾಡಿಕೊಡ್ದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಇದೆಲ್ಲ ಒಂದೊಂದ್ರಾಗ ಒಂದೊಂದು ದೇವ್ರಿರೋದಿರಬೇಕು. ಇಲ್ಲೆಲ್ಲ ಒಂದೇ ಥರ ಬರುತ್ತೆ, ವೈಟು ಕೆಳಗೆ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಮೇಲೆ ವೈಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಹೆಂಚು ಬಂದಿದೆ. ತುಂಬ ಇದೆ ಈ ಥರ. ನೋಡಿ ನಾನು ನಿಮಗೆ ತೋರಿಸ್ದೆ ಅದು ದೇವಸ್ಥಾನ ಹೇಗಿದೆ ಅಂತ. ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.